ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಭರವಸೆಯಲ್ಲಿ ನೀವು ನೋಡಿದ್ದೀರಿ ಆಪ್ತ ಸಲಹೆ ಮತ್ತು ಮನಸ್ಸಿಗೆ ಸಂಬಂಧಿಸಿದಂಥ ಹಲವಾರು ಎಪಿಸೋಡ್ಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೀವಿ. ಅದರಲ್ಲೂ ಅಷ್ಟೇ ಮಕ್ಕಳಿಗೆ ಪ್ರತ್ಯೇಕವಾಗಿ, ದಂಪತಿಗಳಿಗೆ ಪ್ರತ್ಯೇಕವಾಗಿ, ಹದಿಹರೆಯದವರಿಗೆ ಪ್ರತ್ಯೇಕವಾಗಿ, ಚಿಕ್ಕ ಮಕ್ಕಳನ್ನು ಹೊಂದಿರುವ ತಾಯಂದಿರಿಗೆ ಪ್ರತ್ಯೇಕವಾಗಿ, ಹೀಗೆ ಇವೆಲ್ಲವನ್ನು ನೀಡಿದ್ದೀವಿ. ಅಂದರೆ ಇವತ್ತು ಮನಃಶಾಸ್ತ್ರ ಅಥವಾ ಆಪ್ತ ಸಲಹೆ ಅಥವಾ ಮನಸ್ಸಿಗೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಎಲ್ಲವೂ ಒಂದೇ ಅಂತ ನೋಡೋಕ್ಕೆ ಸಾಧ್ಯ ಇಲ್ಲ. ವಯಸ್ಸಾದವರಲ್ಲಿಯೇ ಅದು ಬೇರೆ ಇರುತ್ತೆ, ಮಕ್ಕಳಲ್ಲಿಯೇ ಅದು ಬೇರೆ ಇರುತ್ತೆ, ಅಥವಾ ಮಧ್ಯ ವಯಸ್ಸಿನವರಲ್ಲಿಯೇ ಬೇರೆ ಇರುತ್ತೆ, ಹದಿಹರೆಯದಲ್ಲಿ ಬೇರೆ ಇರುತ್ತೆ. ಬಹುಶಃ ಇದು ಎಲ್ಲವನ್ನೂ ಕೂಡ ಪರಿಗಣಿಸುವಂತಹ ವ್ಯವಸ್ಥೆ ಈಗ ಇದೆ. ದೇಹಕ್ಕೆ ಹೇಗೆ ಯಾವುದಾದ್ರೂ ಸಮಸ್ಯೆ, ಕಿಡ್ನಿಯನ್ನು ಪರಿಶೀಲಿಸುವಂತಹ ಡಾಕ್ಟ್ರಿಗೆ ಬೇರೆ, ಹಾರ್ಟನ್ನು ಪರಿಶೀಲಿಸುವವರೇ ಬೇರೆ, ಮಿದುಳನ್ನು ಪರಿಶೀಲಿಸುವವರೇ ಬೇರೆ ಹೇಗೆ ಇರ್ತಾರೋ ಹಾಗೆಯೇ ಕೂಡ ಮನಸ್ಸಿಗೆ ಸಂಬಂಧಿಸಿದ್ದನ್ನು ನೋಡುವಂಥ ವ್ಯಕ್ತಿಗಳಲ್ಲೂ ಕೂಡ ಇಂಥ ಒಂದು ವಿಶೇಷವಾದಂಥ ಪರಿಣಿತಿಯನ್ನು ಹೊಂದಿದವರೇ ಇರ್ತಾರೆ ಅನ್ನುವುದನ್ನು ಅರ್ಥ ಮಾಡಿಸೋದೇ ನಮ್ಮ ಉದ್ದೇಶವಾಗಿದೆ. ಈ ಉದ್ದೇಶಕ್ಕಾಗಿ ನಮ್ಮೊಂದಿಗೆ ಡಾಕ್ಟರ್ ವರ್ಷಾ ಅವರು ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ನೀವು ಜಿರಿಯಾಟ್ರಿಕ್ ಸೈಕಿಯಾಟ್ರಿ ಇದರಲ್ಲಿ ವರ್ಕ್ ಮಾಡ್ತಾ ಇರುವಂಥವ್ರು. ಏನು ಅದು ಹಾಗಂದ್ರೆ, ಯಾಕೆಂದ್ರೆ ಎಷ್ಟೊಂದು ಹೊಸದು ಅಂತ ಅನ್ಸುತ್ತೆ ಈ ಪದ. ಹೌದು ಮ್ಯಾಮ್, ನೀವು ಹೇಳ್ದಂಗೆ ಜೀರಿಯಾಟ್ರಿಕ್ ಸೈಕಾಟ್ರಿ ಅಂದ್ರೇನೆ ಎಲ್ಲರಿಗೂ ಗೊತ್ತಿರಲ್ಲ. ಆ ಪದನೂ ನನಗೆ ಜನಕ್ಕೆ ಗೊತ್ತಿಲ್ಲ ಅಂತಾನೂ ನಂಗೆ ಗೊತ್ತಿಲ್ಲ. ಸೊ ನಾನು ಎಷ್ಟು ಈಸಿಯಾಗಿ ಯೂಸ್ ಮಾಡ್ತಿದ್ದೆ ಅಂದ್ರೆ, ಯಾರೋ ಬಂದು ಹೇಳಿದ್ರು ನೀವು ಆ ವಿಡಿಯೋಲಿ ಜೀರಿಯಾಟ್ರಿಕ್ ಅಂತಿದ್ರಲ್ಲ, ಹಂಗಂದ್ರೆ ಅರ್ಥ ಏನು ಅಂತ ಫುಲ್ ವಿಡಿಯೋ ಆದ್ಮೇಲೆ. ಸೊ ಜೀರಿಯಾಟ್ರಿಕ್ ಅಂದ್ರೆ ಎಲ್ಡರ್ಲಿ, ಅಂದ್ರೆ 60 years ಮೇಲ್ಪಟ್ಟವ್ರಿಗೆ ಏನೇನು ಸಮಸ್ಯೆಗಳು ಬರುತ್ತೆ ಆ್ಯಂಡ್ ಮೆಂಟಲ್ ಹೆಲ್ತ್ ಏನೇನು ಇಶ್ಯೂಸ್ ಇರುತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದು ಜೀರಿಯಾಟ್ರಿಕ್ ಸೈಕ್ಯಾಟ್ರಿದು ಕೆಲಸ. ಹೇಗೆ ಸೈಕ್ಯಾಟ್ರಿ ಮೆಂಟಲ್ ಹೆಲ್ತ್ನ ಡೀಲ್ ಮಾಡುತ್ತೋ, ಜೀರಿಯಾಟ್ರಿಕ್ ಸೈಕ್ಯಾಟ್ರಿ 55-60 years ಅಬೌವ್ ಇರೋರ್ದು ಮೆಂಟಲ್ ಹೆಲ್ತ್ ಬಗ್ಗೆ ಇದು ನೋಡ್ಕೊಳತ್ತೆ. ಸೊ ಈಗಿನ ಕಾಲದಲ್ಲಿ ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗ್ತಿದೆ ಅಂದ್ರೆ, ಇಡೀ ವರ್ಲ್ಡ್ದು ಅಥವಾ ಇಂಡಿಯಾದು ಡೆಮೋಗ್ರಫಿಕ್ಸೇ ಚೇಂಜ್ ಆಗ್ತದೆ. ಅಂದ್ರೆ ಈಗ ಮುಂಚೆ ಎಲ್ಲ ಯಂಗ್ ಪೀಪಲ್ ಜಾಸ್ತಿ ಇರ್ತಾ ಇದ್ರು, ಇವಾಗ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗ್ತಿರೋದ್ರಿಂದ ವಯಸ್ಸಾದವ್ರು ಜಾಸ್ತಿ ಇದ್ದಾರೆ. ಹೌದು. ಅಂಡ್ ಒಂದು ರಿಪೋರ್ಟ್ ಪ್ರಕಾರ 2050 ಅಷ್ಟೊತ್ತಿಗೆ 19% ಪಾಪ್ಯುಲೇಷನ್ ಎಲ್ಡರ್ಲಿನೇ ಇರ್ತಾರೆ. ಈಗ ಕರೆಂಟ್ಲಿ 8.3 ಇದೆ, 19% ಆಗ್ಬಿಡತ್ತಂತೆ 2050 ಅಷ್ಟೊತ್ತಿಗೆ. ಸೊ ನಿಮಗೆ ಗೊತ್ತಿದ್ದಂಗೆನೆ ಏಜ್ ಆಗ್ತಾ ಆಗ್ತಾ ಈ ಇಲ್ನೆಸ್ಗಳು ಬರೋದು ಜಾಸ್ತಿ ಆಗತ್ತೆ, ಕಾಯಿಲೆಗಳು ಬರೋದು ಜಾಸ್ತಿ ಆಗತ್ತೆ. ಫಂಕ್ಷನಲ್ ಎಬಿಲಿಟಿ ಅಂದ್ರೆ ನಾವು ಹೆಂಗೆ ಕೆಲಸ ಮಾಡ್ತೀವಿ, ಎಷ್ಟು ಮಟ್ಟಿಗೆ ನಮ್ಗೆ ಆ ಸ್ಟ್ರೆಂತ್ ಇರುತ್ತೆ ಕೆಲಸ ಮಾಡ್ಕೊಳ್ಳೋಕ್ಕೆ, ಅಡುಗೆ ಮಾಡ್ಕೊಳ್ಳೋದಿರಲಿ, ಅಥವಾ ನಾನು ಏನಾರ ಎಂಪ್ಲಾಯಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಂದ್ರೆ ಅಲ್ಲಿಂದ ಲೆಕ್ಕ ಹಾಕೋಕ್ಕೆ ನಂದು ಎಬಿಲಿಟೀಸ್ ವರ್ಕ್ ಆಗಬೇಕಲ್ಲ. ಒಂದು ಕಾಗ್ನೇಟಿವ್ ಎಬಿಲಿಟಿ, ಒಂದು ಫಿಸಿಕಲ್ ಎಬಿಲಿಟಿ, ಕೈಕಾಲು ಶಕ್ತಿ ಜೊತೆಗೆ ಮೆದುಳಿನ ಶಕ್ತಿ, ಇದೆಲ್ಲನೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಆಗೋ ಮೆಂಟಲ್ ಹೆಲ್ತ್ ಸಮಸ್ಯೆಗಳು ಜಾಸ್ತಿ. ಫಾರ್ ಎಕ್ಸಾಂಪಲ್, ಈಗ ಡಿಪ್ರೆಷನ್ ಆಗಿರ್ಬೋದು. ತುಂಬ ಜನ ರೂರಲ್ಲೂ ಇದೆ ಸ್ಟೋರಿ, ಅರ್ಬನಲ್ಲೂ ಇದೆ ಸ್ಟೋರಿ. ಮಕ್ಕಳು ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಿರ್ತಾರೆ, ಇವ್ರು ಒಬ್ಬರೇ ಇರ್ತಾರೆ. ಸೊ ಅಲ್ಲಿ ಲೋನ್ಲಿನೆಸ್ ಆಗಿ ಸೋಷಲ್ ಆಕ್ಟಿವಿಟಿ ಇಲ್ದೇರ ತುಂಬ ಡಿಪ್ರೆಷನ್ಗೆ ಹೋಗೋರು ತುಂಬ ಜನ ಇರ್ತಾರೆ. ಮೆದುಳಿಂದ ಎಬಿಲಿಟೀಸ್ ಕಮ್ಮಿ ಆದಾಗ ಮುಂದೆ ಏನು ಕೆಲಸ ಮಾಡಬೇಕು ಅಂದರೆ, ಈ ಪ್ಲ್ಯಾನಿಂಗು, ಅಟೆನ್ಷನ್, ಕಾನ್ಸಂಟ್ರೇಷನ್, ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂತೀವಿ, ನಮ್ಮ ಮೆದುಳು ಏನೇನು ಕೆಲಸಗಳು ಸ್ಟ್ರಕ್ಚರ್ಡಾಗಿ ಮಾಡೋಕ್ಕಾಗುತ್ತೋ ಆ ಕೆಲಸಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಡಿಮೆನ್ಷಿಯಾ ಆಗುತ್ತೆ, ಡೆಲೀರಿಯಂ ಆಗುತ್ತೆ. ಸೊ ಈ ತರ ಹಲವಾರು ತೊಂದರೆಗಳು ಬರುತ್ತೆ. ಅದನ್ನೆಲ್ಲ ಅಡ್ರೆಸ್ ಮಾಡೋದನ್ನ ಜೀರಿಯಾಟ್ರಿಕ್ ಸೈಕ್ಯಾಟ್ರಿ ಅಂತ ಕರಿತೀವಿ. ಓಕೆ, ಇದು ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನು ನೀವು ಅರ್ಥ ಮಾಡಿಸಿದ್ರಿ. ಸೊ ಯಾಕೆ ಅಂದ್ರೆ, ಅಫ್ಕೋರ್ಸ್ ನಾನು ಹೇಳ್ದಂಗೆನೆ ಅದನ್ನ ಗುರುತಿಸೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಯಾಕಂದ್ರೆ ಒಂದು, ಇಂಡಿಯಾಲಿ ಸೈಕ್ಯಾಟ್ರಿಸ್ಟ್ ಕಮ್ಮಿ. ಅದ್ರಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು, ಒಂದು 1000 or 10,000 ಪಾಪ್ಯುಲೇಷನ್ಗೂ, ಐ ಆಮ್ ಸಾರಿ ಫಿಗರ್ಸ್ ನನಕ ಬರ್ತಾ ಇಲ್ಲ, 0.75 ಸೈಕ್ಯಾಟ್ರಿಸ್ಟ್ ಇದಾರಂತೆ. ಇನ್ನು ಅದ್ರಲ್ಲಿ ಯೋಚನೆ ಮಾಡಿ ಜೀರಿಯಾಟ್ರಿಕ್ ಎಷ್ಟು ಜನ ಓದಿರ್ತಾರೆ ಅಂತ. ಸೊ ಅದು ಅಷ್ಟು ಕಮ್ಮಿ ಅವೈಲಬಿಲಿಟಿ ಇದ್ದಾಗ, ಇನ್ನ ಇದರಲ್ಲಿ ಸ್ಕ್ರೀನಿಂಗ್ ಮಾಡೋದಲ್ಲಿ, ಐಡೆಂಟಿಫೈ ಮಾಡೋದಲ್ಲಿ, ಟ್ರೀಟ್ಮೆಂಟ್ ಕೊಡೋದಂತೂ ದೂರದ ಮಾತು. ಆಮೇಲೆ ಇದು ನೀಡಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಎಕ್ಸಾಕ್ಟ್ಲಿ. ಹೌದು, ನಮ್ದೊಂದು ಔಟ್ರೀಚ್ ಸರ್ವಿಸ್ ಇತ್ತು. ಅದರಲ್ಲಿ ನಾವು ಹೋಗಿ ಮನೆಗೂ ಅಂದ್ರೆ ನಾವು ನಿಮ್ಮನ್ನ ಸ್ಕ್ರೀನ್ ಮಾಡಕ್ ಬಂದಿದ್ದೀವಿ, ನಮ್ಮ ಆನ್ಸರ್ ಮಾಡಿ ಕ್ವೆಶನ್ಸು ಅಂದ್ರೆ, ಇಲ್ಲ ನೀವು ಸೈಕ್ಯಾಟ್ರಿಸ್ಟು, ನಮ್ಗೇನು ಕಾಯಿಲೆ ಇಲ್ಲ, ಮೆಂಟಲ್ ಹೆಲ್ತ್ ಇಲ್ಲ, ಹೋಗಿ ಅನ್ನೋರೇ ಜಾಸ್ತಿ. ಸೊ ಮನೆ ಸ್ಟೆಪ್ಪಿಗೆ ಬಂದ್ರೂ ಕೇಳಿಸ್ಕೊಳ್ಳಲ್ಲ. ಅಂದ್ರೆ ಅದರ ಅರ್ಥನೂ ಗೊತ್ತಿಲ್ಲ, ಸ್ಟಿಗ್ಮಾ ಜಾಸ್ತಿ.
ಹೌದು ಅದಕ್ಕೆ. ಹೌದು. ಅಂದ್ರೆ ಒಂದು ಸೌಲಭ್ಯಗಳಿಲ್ಲ, ಹ್ಮ್. ಇದ್ರೂ ಅದನ್ನು ಬಳಸ್ಕೊಳಕ್ ಗೊತ್ತಿಲ್ಲ. ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಹ್ಮ್. ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸುತ್ತೆ ಅಲ್ವಾ? ಡೆಫಿನೆಟ್ಲಿ ಮ್ಯಾಮ್. ಯಾಕಂದ್ರೆ ಒಂದು ನಮ್ದೇ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಿರತ್ತೆ. ಆದ್ರೆ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಗಿಂತ ನಮ್ಮನ್ನ ನೋಡ್ಕೊಳ್ಳೋರ್ಗೆ ಇನ್ನೂ ಎಷ್ಟು ಸಂಕಟ ಆಗ್ತಿರ್ಬೇಕಲ್ವಾ? ಅಂದ್ರೆ ಈಗ ನನಗೆ ಡಿಮೆನ್ಷಿಯಾ ಇದೆ ಅನ್ಕೊಳ್ಳಿ, ನಾನು ಯಾರು ಅಂತಾನೆ ಮರ್ತೋಗಿದ್ದೀನಿ, ನೀವ್ ಯಾರು ಅಂತಾನೂ ಮರ್ತೋಗಿದ್ದೀನಿ. ಆದ್ರೆ ನಿಮಗೆ ನಾನು ಗೊತ್ತು. ಬಟ್ ವೆನ್ ಯು ಆರ್ ಸೀಯಿಂಗ್ ಮೀ, ಯು ಹ್ಯಾವ್ ಲಾಸ್ಟ್ ಅ ಮದರ್, ಯು ಆರ್ ಜಸ್ಟ್ ಸೀಯಿಂಗ್ ಅ ಬಾಡಿ. ಯು ಹ್ಯಾವ್ ಲಾಸ್ಟ್ ಅ ಮದರ್ ದೇರ್, ಯು ಹ್ಯಾವ್ ಲಾಸ್ಟ್ ಅ ಫಾದರ್ ದೇರ್. ನೀವು ಏನೋ ಒಂದು ಲವ್ ಇರುತ್ತೆ ನಿಮಗೆ, ಅದ್ರ ರೆಸಿಪ್ರೊಕೇಟ್ ಮಾಡಕ್ ನನ್ಗೆ ಲವ್ವೇ ಇಲ್ಲ, ನೀವು ಯಾರು ಅಂತಾನೆ ಗೊತ್ತಿಲ್ಲ. ಸೊ ದಟ್ ಪರ್ಸನ್ ಇಸ್ ಓನ್ಲಿ ಲಾಸ್ಟ್. ಆ ಥರ ಡಿಮೆನ್ಷಿಯಾ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಓಕೆ ಓಕೆ. ಬಹುಶಃ ಬಹಳ ದೀರ್ಘವಾಗಿ ನಾವು ಹಿರಿಯರಿಗೆ ಬರುವಂಥ ಬೇರೆ ಬೇರೆ ಮಾನಸಿಕ ತೊಂದರೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಬಟ್ ಜೀರಿಯಾಟ್ರಿಕ್ ಸೈಕಿಯಾಟ್ರಿ ಅನ್ನೋದು ಇದೆ ಅನ್ನೋದನ್ನೇ ಒಂದು ಸಮಾಧಾನ ಅಂತ ಅಂದ್ಕೊಳ್ಬೇಕು ವಯಸ್ಸಾದವರಿಗೆ. ಹೌದು ಮ್ಯಾಮ್, ಕರೆಕ್ಟ್. ಕೊನೆಯದಾಗಿ ಏನಾದರೂ ಹೇಳ್ತೀರಾ? ಸೊ ಒಂದು ಏನಂದರೆ, ಆ್ಯಸ್ ನಾನು ಓಲ್ಡ್ ಏಜ್ ಪರ್ಸನ್ ಆಗಿದ್ರೆ ನಾನು ತಿಳ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟು ಕೇರ್ ಗಿವರ್ಸ್ ತಿಳ್ಕೊಳ್ಳೋದು. ಸೊ ನನಗೆ ಗೊತ್ತಿದೆ, ಬಟ್ ನನಗೆ ಸೌಲಭ್ಯಗಳಿಲ್ಲ, ಅಥವಾ ಐ ಡೋಂಟ್ ಹ್ಯಾವ್ ಎನಿಬಡಿ ಟು ಟೇಕ್ ಮೀ ಟು ದ ಹಾಸ್ಪಿಟಲ್, ಅಥವಾ ಫೈನಾನ್ಸ್ ಇಲ್ಲ, ಪ್ಲಾನಿಂಗ್ ಇಲ್ಲ ಅಂದಾಗ ನನಗೆ ಇನ್ಫಾರ್ಮೇಷನ್ ಗೊತ್ತಿದ್ದು ಯೂಸ್ ಇಲ್ಲ. ಸೊ ನನ್ನ ಸುತ್ತಲೂ ನನ್ನನ್ನು ನೋಡ್ಕೊಳ್ಳೋರು ಅದನ್ನು ಹೆಂಗೆ ಅರ್ಥ ಮಾಡಿಕೊಂಡು ನನಗೆ ಆ ಫೆಸಿಲಿಟಿ ಕೊಡಿಸ್ತಾರೆ ಅನ್ನೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ ಅಲ್ವಾ? ಅಂದರೆ ಕೇರ್ ಗಿವರ್ ರೆಸ್ಪಾನ್ಸಿಬಿಲಿಟಿ ಎಷ್ಟು ದೊಡ್ಡದು ಅಂತ ಹೇಳಿದ್ರಿ. ಹಿರಿಯರನ್ನ ಆರೈಕೆ ಮಾಡುವಂತಹ ಸಂದರ್ಭದಲ್ಲಿ, ಹಿರಿಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ತುಂಬ ದೊಡ್ಡ ಜವಾಬ್ದಾರಿ ಇರುವಂಥದ್ದು ಆರೈಕೆ ಮಾಡುವವರ ಮೇಲೆ. ಆ ಒಂದು ಜವಾಬ್ದಾರಿಯನ್ನು, ಆ ಒಂದು ಹೊಣೆಗಾರಿಕೆಯನ್ನು ಅವರು ಅರ್ಥ ಮಾಡಿಕೊಂಡ್ರೆ ಸಾಕು. ನಾವು ನಮ್ಮ ಹಲವಾರು ವಿಡಿಯೋಗಳಲ್ಲಿ ಒಂದು ಮಾತನ್ನು ಹೇಳಿದ್ವಿ, ಕೇರ್ ಗಿವರ್ ಅನ್ನೋರು ಒಂದು ಹೀಲರ್ಗಳ ಹಾಗೆ ಕೆಲಸ ಮಾಡ್ತಾರೆ. ಕಾಯಿಲೆಯನ್ನು ಉಪಶಮನ ಮಾಡುವ ನಿಟ್ಟಿನಲ್ಲಿ ಆರೈಕೆ ಮಾಡುವವರ ಪಾತ್ರ ಬಹಳ ದೊಡ್ಡದು. ಅಂತಹ ಆರೈಕೆ ಮಾಡುವವರ ಮನಸ್ಥಿತಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪ್ಲೇ ಲಿಸ್ಟ್ ಮಾಡಿ ಹಲವಾರು ವಿಡಿಯೋಗಳನ್ನು ಅದರ ಅಡಿಯಲ್ಲಿ ಇಟ್ಟಿದ್ದೀವಿ. ತುಂಬ ಜನರ ಬದುಕಿಗೆ ಉಪಯುಕ್ತವಾಗುವಂತಹ ಇಂತಹ ವಿಡಿಯೋಗಳನ್ನು ದಯವಿಟ್ಟು ನೋಡಿ. ಕೇವಲ ನೋಡೋದಲ್ಲ, ಅಳವಡಿಸಿಕೊಳ್ಳೋದಕ್ಕೂ ಪ್ರಯತ್ನ ಪಡಿ. ಭರವಸೆ ಕೇವಲ ಹೇಳ್ತಾ ಇಲ್ಲ, ಅಳವಡಿಸಿಕೊಳ್ಳೋದಕ್ಕೆ ಉಪಯುಕ್ತವಾಗುವ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಹಾಗೆ ಮಾಡುವುದರ ಮೂಲಕ ಒಂದು ಗುಣಮಟ್ಟದ ಜೀವನವನ್ನು ಹೊಂದಬಹುದು ಅನ್ನೋದೇ ನಮ್ಮ ಆಶಯವಾಗಿದೆ. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.